ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಇದು ಅಧ್ಯಾಯ 3 ಅಳತೆ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು. ಪ್ರಿನ್ಸಸ್ ಕಟ್ ಅಳತೆ ಬ್ಲೌಸ್ನ ತೊಗೊಂಡು ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ಸೀರೀಸ್ ಅಧ್ಯಾಯ 3ರಲ್ಲಿ. ಅಧ್ಯಾಯ 1ರಲ್ಲಿ ನಾರ್ಮಲ್ 4 ಡಾಟ್ ಬ್ಲೌಸ್ನ ತೊಗೊಂಡು ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಆ ಎಲ್ಲ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸಾಕಷ್ಟು ಜನ ನೋಡಿದ್ದೀರಾ. 2ನೇ ಅಧ್ಯಾಯದಲ್ಲಿ ಬೋಟ್ ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅವನ್ನು ಸಾಕಷ್ಟು ಜನ ನೋಡಿದ್ದಾರೆ. ಹೊಸದಾಗಿ ನೀವು ಏನಾದರೂ ಮಧ್ಯದಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ಒಂದ್ಸಾರಿ ನೀವು ಒಂದು ಫಸ್ಟಿಂದ ನೋಡಿ, ಒಂದು ಆರ್ಡ್ರ್ ವೈಸು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಒಂದು ಬ್ಲೌಸಿಂದ ಇನ್ನೊಂದು ಬ್ಲೌಸ್ಗೆ ಏನು ವ್ಯತ್ಯಾಸ ಇರುತ್ತೆ, ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಏನು ಅನ್ನೋದು ತುಂಬ ನೀಟಾಗಿ ಅರ್ಥ ಆಗುತ್ತೆ. ತುಂಬ ಸಿಂಪಲಾಗಿರುತ್ತೆ. ನಿಮಗೆ ನಾರ್ಮಲ್ ಒಂದು 4 ಡಾಟ್ ಬ್ಲೌಸು 100% ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್, ಮಾಡಲ್ ಅಂದರೆ ಪ್ರಿನ್ಸಸ್ ಕಟ್ಟು, ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಎಲ್ಲ ಮಾಡಲ್ ಬ್ಲೌಸಸ್ಗೂ ನಾರ್ಮಲ್ 4 ಡಾಟ್ ಬ್ಲೌಸ್ಗೂ ಸ್ವಲ್ಪ ಮಾತ್ರನೇ ಡಿಫ್ರೆನ್ಸ್ ಇರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಎಲ್ಲ ವೀಡಿಯೋಸ್ನಲ್ಲೂ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಇದು ಅಧ್ಯಾಯ 3. ಇದರಲ್ಲಿ ಅಳತೆ ಬ್ಲೌಸು ಪ್ರಿನ್ಸಸ್ ಕಟ್ ಬ್ಲೌಸ್ ತೊಗೊಂಡಿದ್ದೀನಿ. ಕ್ರಾಸ್ ಬೆಲ್ಟ್ ಇಲ್ಲ, ನಾರ್ಮಲ್ ಪ್ರಿನ್ಸಸ್ ಕಟ್ ಬ್ಲೌಸು. ಈಗ ನಮಗೆ ಕಸ್ಟಮರ್ಸು ಈ ರೀತಿ ನಾರ್ಮಲ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕೊಟ್ಟು ಯಾವುದೇ ಮಾಡಲ್ ಬ್ಲೌಸಸ್ನ ಕಟಿಂಗ್ ಮಾಡೋಕ್ಕೆ ಹೇಳಿದ್ರು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಈ ಸೀರೀಸ್ನಲ್ಲಿ ಅಧ್ಯಾಯ 3ರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲಾಗಿರುತ್ತೆ, ತುಂಬ ಈಸಿ. ಮತ್ತು ಈ ಪ್ರಿನ್ಸಸ್ ಕಟ್ ಅಳತೆ ಬ್ಲೌಸ್ನ ತೊಗೊಂಡು ಬೇರೆ ಎಲ್ಲ ಮಾಡೋ ಬ್ಲೌಸಸ್ನ ಯಾವ ರೀತಿ ಕಟ್ ಮಾಡಬೇಕು, ಈ ಪ್ರಿನ್ಸಸ್ ಕಟ್ ಅಳತೆ ಬ್ಲೌಸ್ಗೂ ನಾರ್ಮಲ್ 4 ಡಾಟ್ ಬ್ಲೌಸು ಅಳತೆ ಬ್ಲೌಸ್ಗೂ ಏನು ವ್ಯತ್ಯಾಸ ಇರುತ್ತೆ, ಯಾವುದು ಬದಲಾವಣೆ ಮಾಡಬೇಕು, ಈ ರೀತಿ ಎಲ್ಲ ಚಿಕ್ಕ ಪುಟ್ಟ ವಿಷಯನೂ ನಾನು ಬಿಡದೆ ನಿಮಗೆ ಕ್ಲಿಯರ್ ಮಾಡ್ತಾಯಿದ್ದೀನಿ ಈ ಸೀರೀಸ್ನಲ್ಲಿ. ಈ ಸೀರೀಸ್ನ ಫಾಲೋ ಮಾಡ್ತಾ ಇರೋರು 100% ಪರ್ಫೆಕ್ಟಾಗಿ ಕಲಿತಾ ಇದ್ದಾರೆ. ತುಂಬ ಜನ ನೋಡ್ತಾ ಇಲ್ಲ ವೀಡಿಯೋಸ್ನ, ಬಟ್ ಸ್ವಲ್ಪ ಜನನೇ ನೋಡಿದರು, ಅವ್ರಿಗಾದರೂ ಯೂಸ್ ಆಗುತ್ತೆ ಅಂತ ನಾನು ಈ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟು ಲೈನಿಂಗ್ ನಾನು 80 ತೊಗೊಂಡಿದ್ದೀನಿ, 80 ಸೆಂಟಿಮೀಟ್ರು. ಇದು ದೊಡ್ಡ ಪನ್ನ. ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಅರ್ಧ ಇಂಚು ಮಾರ್ಜಿನ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಮಾರ್ಕಿಂದ ಮೇಲೇ ಪ್ರತಿಯೊಂದು ಮಾರ್ಕಿಂಗ್ಸ್ನ ಮಾಡ್ಕೊಳ್ಳೋದು. ನೋಡಿ, ಈಗ ಈ ಪ್ರಿನ್ಸಸ್ ಕಟ್ ಅಳತೆ ಬ್ಲೌಸು ಮತ್ತು ನಾರ್ಮಲ್ 4 ಡಾಟ್ ಅಳತೆ ಬ್ಲೌಸ್ ಬರುತ್ತಲ್ವ, ಈ ಎರಡರಲ್ಲೂ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಸೇಮ್ ಇರುತ್ತೆ. ನೀವು ನಾರ್ಮಲ್ಲು 4 ಡಾಟ್ ಬ್ಲೌಸ್ನ ತೊಗೊಂಡು ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡೋದಾದರೂ ಸೇಮೇ, ಈ ಪ್ರಿನ್ಸಸ್ ಕಟ್ ಬ್ಲೌಸ್ನ ತೊಗೊಂಡು ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡೋದಾದರೂ ಸೇಮೇ. ಬದಲಾವಣೆ ಫ್ರಂಟ್ ಸೈಡ್ ಪಾರ್ಟಲ್ಲಿರುತ್ತೆ. ಓಕೆನಾ? ಈಗ ಈ ಪ್ರಿನ್ಸಸ್ ಕಟ್ ಅಳತೆ ಬ್ಲೌಸ್ನ ತೊಗೊಂಡು 4 ಡಾಟ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ಬ್ಲೌಸ್ ಲೆಂತು, ಈ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ, ಇಲ್ಲಿಂದ ಬ್ಲೌಸ್ ಲೆಂತ್ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ. 12.5 ಇಂಚಿದೆ ಇದು. ನೀವು ತೊಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಸೈಡ್ ಲೆಂತ್ ತೊಗೊಳ್ಳಿ. ಈ ಸೈಡ್ ಲೆಂತ್ ಸ್ಲೀವ್ಸ್ ಜಾಯಿಂಟ್ ಮಾಡಿದ್ದೀವಲ್ವ, ಇಲ್ಲಿಂದ ಕೆಳಗಡೆ ಸೈಡ್ ಲೆಂತ್ 7.5 ಇಂಚಿದೆ. ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್. ಈ ಮಾರ್ಕ್ ಮತ್ತು ಈ ಮಾರ್ಕ್, ಎರಡು ಮಾರ್ಕ್ ಎಷ್ಟು ಇಂಚ್ ಇದೆಯೋ ಅದೇ ನಿಮಗೆ ಶೋಲ್ಡರ್. 5 ಇಂಚಿದೆ, 5 ಇಂಚು ಶೋಲ್ಡರು, ಇದರಲ್ಲಿ ಅರ್ಧ ನೆಕ್ ಬಿಡ್ತು. ನೆಕ್ಸ್ಟು ಡೀಪ್ ಅಳತೆ ಬ್ಲೌಸಲ್ಲಿ ಡೀಪ್ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟು ಇಂಚಿನ ಡೀಪ್ ತಗೊಳ್ಳಿ. ಈ ಶೋಲ್ಡರ್ ಪಾರ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲಾಗಿರುತ್ತೆ. ನಿಮಗೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಅಳತೆ ಬ್ಲೌಸ್ ಯಾವ್ದು ಕೊಟ್ಟರು ನೀವು ಈಸಿಯಾಗಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು. ಆ ರೀತಿ ನೋಡಿ, ಗಮನ ಇಟ್ಟು ಯೋಚನೆ ಮಾಡಿ ಡಿಫ್ರೆನ್ಸ್ ಏನು ಬರುತ್ತೆ ಏನು ಅಂತ. ಈ ಮನೆ ಪಟ್ಟಿ ಮೈನಸ್ ಮಾಡಬೇಕು, ಇದನ್ನು ಲೆಕ್ಕ ತೊಗೊಳ್ಬಾರ್ದು. ಮೈನಸ್ ಮಾಡಿ ಸೊಂಟದ ಅಳತೆ ಎಷ್ಟು ಇಂಚಿದೆ ಅಂತ ಟೇಪಲ್ಲಿ ಟೈಟಾಗಿ ಅಳತೆ ಬ್ಲೌಸ್ನ ಹಿಡಿದಿಟ್ಟು ಅಳತೆ ಮಾಡ್ಕೊಳ್ಳಿ. 27 ಇಂಚಿದೆ. ಇದನ್ನು 4 ಭಾಗ ಮಾಡಿ ತೊಗೊಳ್ಬೇಕು. ಈಗ ನೀವು ತೊಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಬರುತ್ತೋ ಅದನ್ನು 4 ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗಕ್ಕೆ ಮಾರ್ಕ್ ಮಾಡಬೇಕು. ಇದು 27 ಇಂಚಿದೆ ಅಂದರೆ 4 ಭಾಗ ಮಾಡಿದರೆ 6.25 ಇಂಚ್ ಬರುತ್ತೆ. 6.25 ಇಂಚ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡಬೇಕು. ಎಕ್ಸ್ಟ್ರಾ 1 ಇಂಚ್ಗೆ ಮತ್ತೊಂದು ಮಾರ್ಕ್ನ ಮಾಡಬೇಕು. ಅದು ಈ ಬ್ಯಾಕ್ ಡಾಟ್ಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್. ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ ಪಾರ್ಟಿಂದನೇ
ಜನರಲಾಗಿ ನಾನು ತೊಗೊಳ್ಳೋದು, ನಾನು ಹೇಳ್ಕೊಡುವಂಥ ಮೆಥಡ್ನಲ್ಲಿ ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ ಸಪ್ರೇಟು ಫ್ರಂಟ್ ಸೈಡ್ ಸಪ್ರೇಟೇ ತೊಗೊಳ್ಳೋದು. ನೀವೇನಾದರೂ ಈ ರೀತಿ ತೊಗೊಳಕ್ಕೆ ನಿಮಗೆ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಅಳತೆ ಬ್ಲೌಸ್ನ ಫಸ್ಟ್ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಈ ರೀತಿ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ. ಈ ರೀತಿ ಹಾಕ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು, ಹಾಗಾದ್ರೇ ಪರ್ಫೆಕ್ಟಾಗಿ ಬರುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಂಚಿದೆ? 17 ಇಂಚಿದೆ. ಅದರಲ್ಲಿ ಅರ್ಧ 8.5. ಈಗ ನೋಡಿ, ಈ ಮಾರ್ಕು ಮತ್ತು ಈ ಮಾರ್ಕ್, ಈ 2 ಮಾರ್ಕ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ 2 ಇಂಚು ಇದು ಸೈಡು ಮತ್ತು 2-3 ಹೊಲಿಗೆನ ತೊಗೊಳೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ನೋಡಿ ಇದು ಬರುತ್ತಲ್ವ, ಅದು ಈ ಮಾರ್ಜಿನ್, ಈ 3 ಹೊಲಿಗೆ ಹಾಕಿದ್ವಲ್ವ ಅದಕ್ಕೋಸ್ಕರ. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ. ನೀವು ಅಳತೆ ಬ್ಲೌಸಲ್ಲಿ ಒಂದು ಸಾರಿ ಹಾರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಳತೆ ಬ್ಲೌಸ್ ಕರೆಕ್ಟ್ ಇದ್ದರೆ ಕರೆಕ್ಟಾಗಿ ಬರುತ್ತೆ. ಅದರಲ್ಲೂ ನಾನು ಹೇಳ್ಕೊಟ್ಟಿರುವಂಥ ಮೆಥಡ್ನಲ್ಲಿ ನೀವೇನಾದರೂ ಕಟ್ ಮಾಡಿದ್ದು ಅದೇ ಅಳತೆ ಬ್ಲೌಸು ನಿಮಗೆ ಮತ್ತೆ ಬಂದಿದೆ ಅಂದರೆ ಪರ್ಫೆಕ್ಟ್ ಇರುತ್ತೆ. ಮೇಲ್ಗಡೆ ಅರ್ಧ ಇಂಚ್ ಮಾರ್ಜಿನ್ ಬಿಡಬೇಕು, ಕರೆಕ್ಟಾಗೇ ಇರುತ್ತೆ. ಓಕೆನಾ? ಏನು ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ, 1-2 ಪಾಯಿಂಟ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಅದು ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದ್ರೆ ಅಂದರೆ ಯಾವುದೂ ಡಿಫ್ರೆನ್ಸ್ ಅನ್ನೋದು ಬರೋದಿಲ್ಲ. ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟೇ ಇರುತ್ತೆ ನೋಡಿ, ಏನೂ ಇರೋದಿಲ್ಲ. ನೀವು ಪ್ರಿನ್ಸಸ್ ಕಟ್ ಬ್ಲೌಸ್ ತೊಗೊಂಡು ಕಟ್ ಮಾಡೋದಾದ್ರೂ ಇಷ್ಟೇ ಇರುತ್ತೆ. ನಾರ್ಮಲ್ ಡಾಟ್ ಬ್ಲೌಸ್ ತೊಗೊಂಡು ಕಟ್ ಮಾಡೋದಾದರೂ ಇಷ್ಟೇ ಇರುತ್ತೆ. ಒಟ್ಟಿನಲ್ಲಿ ಡೀಪ್ ನೆಕ್ ಬ್ಲೌಸ್ ಇತ್ತು ಅಂದರೆ ಕಟಿಂಗ್ ಮಾಡೋದು ಮಾತ್ರ ಇದೇ ಮೆಥಡ್, ಸೇಮ್, ಏನು ಬದಲಾವಣೆ ಇರೋದಿಲ್ಲ. ಡೀಪ್ ನೆಕ್ ಬ್ಲೌಸು ಅದೇ ನಮಗೆ ಬೋಟ್ ನೆಕ್ಕು, ಕಾಲರ್ ನೆಕ್ಸು, ಇಲ್ಲ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು ಈ ರೀತಿ ಬಂದಾಗ ಶೋಲ್ಡರು, ಆರ್ಮೋಲ್ ಡೌನಿಂಗು, ನೆಕ್ ಬಿಡ್ತೆಲ್ಲ ಚೇಂಜ್ ಆಗುತ್ತೆ. ಡೀಪ್ ನೆಕ್ ಇದ್ದರೆ ಒಂದೇ ಮೆಥಡ್ನಲ್ಲಿ ಇರುತ್ತೆ. ಸೇಮು ನೀವು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಹಾಕ್ಕೊಂಡು ಬ್ಯಾಕ್ ಲೆಂತ್ಗೆ ಮಾರ್ಕ್ ಮಾಡಿ, ಇದು ಚೆಸ್ಟು, ಇದು ನೆಕ್ ಬಿಡ್ತು, ಹಾರ್ಮೋಲ್ ರೌಂಡಿಂಗು. ನಾನು ಯಾವುದೇ ಬ್ಲೌಸಸ್ನ ಕಟ್ ಮಾಡಿದರೆ ನಿಮಗೆ ಒಂದೇ ಮೆಥಡ್ನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆನಾ? ಈ ರೀತಿ ಎಲ್ಲ ಮಾರ್ಕಿಂಗ್ಸ್ನ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ ಸೈಡ್ಗೆ ಇಟ್ಕೊಂಡು ಬ್ಯಾಕ್ ಸೈಡ್ ಲೆಂತ್ಗೆ ಏನು ಡಾಟ್ಸ್ನ ಮಾರ್ಕ್ ಮಾಡಿದ್ವಿ ಇದನ್ನು ಸ್ಟ್ರೈಟಾಗಿ ಈ ರೀತಿ 2 ಸೇರಿಸ್ಕೊಂಡು ಮಾರ್ಕ್ನ ಮಾಡ್ಕೊಳ್ಬೇಕು. ಫ್ರಂಟ್ ಡೀಪು ಅಳತೆ ಬ್ಲೌಸಲ್ಲಿ ಇದನ್ನು ನೋಡ್ಕೊಳ್ಳಿ ಒಂದು ಸಾರಿ. ಫ್ರಂಟ್ ಸೈಡಲ್ಲಿ ಸ್ವಲ್ಪ ನೀಟಾಗಿ ಈ ರೀತಿ ಹಾಕ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ನೀವು. ಟೇಪು ಮೇಲ್ಗಡೆ ಈ ಶೋಲ್ಡರಿಂದ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ. 5.5 ಇಂಚ್ ಇದು ರೆಡಿ ಬರ್ತಾಯಿದೆ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 6 ಇಂಚಿಗೆ ಮಾರ್ಕ್ ಮಾಡಿದರೆ ಆಯಿತು. ನೀವು ಅಳತೆ ಬ್ಲೌಸ್ ತೊಗೊಳ್ತೀರಲ್ವ, ಅದರಲ್ಲಿ ಫ್ರಂಟ್ ನೆಕ್ ಡೀಪ್ ಎಷ್ಟು ಇಂಚಿದೆ ಅಂತ ನೋಡಿಕೊಂಡು ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ ಮಾರ್ಕ್ ಮಾಡಿಕೊಂಡು ಫ್ರಂಟ್ ನೆಕ್ ಮಾರ್ಕ್ ಮಾಡಿಕೊಂಡು ರೌಂಡು ಇಲ್ಲ ಸ್ಕ್ವಯರು, ಆಲ್ಮೋಸ್ಟ್ ರೌಂಡೇ ಫ್ರಂಟ್ ನೆಕ್ಕು ಎಲ್ಲರೂ ಸ್ಟಿಚ್ ಮಾಡಿಸೋದು. ಬ್ಲೌಸಸ್ಗೆ ಫ್ರಂಟ್ ನೆಕ್ ರೌಂಡೇ ಚೆನ್ನಾಗಿರೋದು. ಓಕೆನಾ? ಇಷ್ಟ ಆಯ್ತಲ್ವ? ಈಗ ಇಲ್ಲಿಂದ ನಾವು ಪ್ರಿನ್ಸ್ ಕಟ್ ಬ್ಲೌಸ್, ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಡಾಟ್ ಬ್ಲೌಸ್ನ ಕಟ್ ಮಾಡಬೇಕು. ಇಲ್ಲಿ ನೀವು ಸ್ವಲ್ಪ ಗಮನ ಇಟ್ಟು ನೋಡಿ, ಡಿಫ್ರೆನ್ಸ್ ಇಲ್ಲಿರುತ್ತೆ, ಬದಲಾವಣೆ ಮಾಡೋದು ಇಲ್ಲಿರುತ್ತೆ. ಈಗ ಇದು ಪ್ರಿನ್ಸ್ ಕಟ್ ಬ್ಲೌಸು, ಇದರಲ್ಲಿ ಡಾಟ್ಸ್ ಇಲ್ಲ. ನಮಗೆ ಈ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಸೆಂಟ್ರ್ ಡಾಟ್ ಪಾಯಿಂಟು ಎಕ್ಸಾಕ್ಟಾಗಿ ಸಿಗೋದಿಲ್ಲ. ನೀವೇ ಕಟಿಂಗ್ ಮಾಡಿ ನೀವೇ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸಸ್ಸಲ್ಲಿ, ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಕರೆಕ್ಟಾಗಿ ಡಾಟ್ ಪಾಯಿಂಟ್ ಹತ್ರ ನಾಚ್ ಮಾಡಿ ಓವರ್ಲಾಕ್ನ ಮಾಡಿದರೆ ಆ ನಾಚ್ ಅನ್ನೋದು ನಿಮಗೆ ಕಾಣಿಸುತ್ತೆ, ಓವರ್ಲಾಕ್ ಮಾಡಿದರೂ ಕಾಣಿಸುತ್ತೆ. ಹೊಸ ಬ್ಲೌಸಸ್ಸಲ್ಲಾದರೆ ಮಾರ್ಕಿಂಗ್ಸು ಇನ್ನೂ ಸ್ವಲ್ಪ ಇರುತ್ತೆ, ಆಗಿದ್ದರೆ ನಿಮಗೆ ಡಾಟ್ ಸಿಗುತ್ತೆ, ಡಾಟ್ ಲೆಂತ್ ಅನ್ನೋದು. ಹಳೆ ಬ್ಲೌಸ್ ಆದರೆ ನಿಮಗೆ ಈ ನಾಚು ಇರೋದಿಲ್ಲ, ಓವರ್ಲಾಕು ಇರೋದಿಲ್ಲ, ಮಾರ್ಕಿಂಗ್ ಇರೋದಿಲ್ಲ, ಸಿಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ಈ ಒಂದು ಸಿಂಪಲ್ ಫಾರ್ಮುಲಾನ ಫಾಲೋ ಮಾಡಿ ನೀವು. ಯಾವ ರೀತಿ ಅಂದರೆ, ಇದು ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ದು ಎಷ್ಟಿದೆ? 17 ಇಂಚಿದೆ. ಓಕೆನಾ? ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ 17 ಇಂಚಿದೆ. ಫ್ರಂಟ್ ಸೈಡು ಉಕ್ಸ್ಪಟ್ಟಿ ಸೈಡ್ ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ.
ಇದು 7.5 ಇಂಚ್ ಇದೆ ಅಂದರೆ 15 ಇಂಚ್ ಇದೆ. 15 ಪ್ಲಸ್ 17 ಇಂಚು ಅಲ್ಲಿ 32 ಇಂಚು. ಓಕೆನಾ? 15 17 17 15 32 ಇಂಚು. ನಾವು ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ನಾವು ಒಟ್ಟಿಗೆ ಮೆಜರ್ಮೆಂಟ್ನ ಕೂಡಿ ಅದರಲ್ಲಿ ಎಷ್ಟು ಬರುತ್ತೋ ಅದರಲ್ಲಿ ಒಂದು 2 ಇಂಚ್ ಮೈನಸ್ ಮಾಡಿ ಸಾಕು. ಈಗ ಇದು 32 ಬಂತಲ್ವ, 2 ಇಂಚ್ ಮೈನಸ್ ಮಾಡಿದರೆ 30 ಇಂಚ್ ಬರುತ್ತೆ. ಅದನ್ನೇ ನಾವು ಬಾಡಿ ಮೆಜರ್ಮೆಂಟ್ ಅಂತ ತೊಗೊಳ್ಬೇಕು. ಈಗ ಇದು 30 ಇಂಚು ಅಪ್ಪರ್ ಚೆಸ್ಟ್ ಬಾಡಿ ಮೆಜರ್ಮೆಂಟು. ಬ್ಯಾಕ್ ಸೈಡ್ 17 ಇಂಚ್ ಚೆಸ್ಟ್ ಮೆಜರ್ಮೆಂಟು, ಫ್ರಂಟ್ ಸೈಡ್ 15 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಎರಡನ್ನೂ ಸೇರಿಸಿದರೆ 32 ಇಂಚ್ ಬಂತು. ನೀವು ಇದೇ ರೀತಿ ಅಳತೆ ಬ್ಲೌಸ್ ತೊಗೊಂಡಾಗ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಡಾಟ್ಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಚೆಸ್ಟ್ ಮೆಜರ್ಮೆಂಟ್ನ ಕೂಡ್ಕೊಳ್ಳಿ. ಅದರಲ್ಲಿ ಎಷ್ಟು ಬರುತ್ತೋ ಟೋಟಲಾಗಿ ಎಷ್ಟು ಬರುತ್ತೋ ಅದರಲ್ಲಿ ಒಂದು 2 ಇಂಚ್ ಮೈನಸ್ ಮಾಡಿ. ಮಿಕ್ಕಿರೋದು ನಿಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಅದು ಬಾಡಿ ಮೆಜರ್ಮೆಂಟ್ ಅಂತ ತಿಳ್ಕೊಳ್ಬೇಕು. ಈಗ ಇದು ಬಂದಿರೋದು 30 ಇಂಚು. ಇದನ್ನು ನಾವು ಏನು ಮಾಡಬೇಕಂದ್ರೆ ಈಗ 30 ಇಂಚು ಬಂತಲ್ವ, 30 ಇಂಚು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದಿದೆ. ಇದರಲ್ಲಿ 4 ಭಾಗ ಮಾಡಬೇಕು ಅಂದರೆ 7.5. ಈ 7.5 ಇಂಚಿಗೆ ಪ್ಲಸ್ ಮೇಲ್ಗಡೆ ಈ ಮಾರ್ಜಿನ್ನು ಶೋಲ್ಡ್ರ್ ಮಾರ್ಜಿನ್ನು ಸೇರಿಸ್ಕೊಂಡು 1.5 ಇಂಚು ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಬೇಕು. 7.5 ಪ್ಲಸ್ 1.5 ಇಂಚು 9 ಇಂಚ್ ಆಯಿತು. ಈ 9 ಇಂಚ್ ಡಾಟ್ ಲೆಂತ್, ಎಕ್ಸಾಕ್ಟ್ ಡಾಟ್ ಲೆಂತ್ ಬರುತ್ತೆ. ನೀವು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡ್ರು ಪರ್ಫೆಕ್ಟಾಗಿ ಬರುತ್ತೆ. ಈ ಫಾರ್ಮುಲಾನ ಇನ್ನೊಂದು ಸಾರಿ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸಾಕಷ್ಟು ಸಾರಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಇಲ್ಲಿಂದ ಎಕ್ಸ್ಟ್ರಾ ಜನರಲಾಗಿ 3 ಇಂಚಿಗೆ ಮಾರ್ಕ್ ಮಾಡಿದರೆ ಆಯಿತು. ಇನ್ನು ಈ ಶೋಲ್ಡ್ರ್ ಪಟ್ಟಿ ಸೆಂಟ್ರಿಗೆ ಜನರಲಾಗಿ ನಾವು ಡಾಟ್ ತೊಗೊಳ್ತೀವಿ ಸೆಂಟ್ರಿಗೆ. ಮತ್ತು ಈ ಡಾಟ್ ಬಗ್ಗೆ ನಿಮಗೆ ಸಪ್ರೇಟ್ ವೀಡಿಯೋಸ್ನ ಮಾಡಿದ್ದೀನಿ. ಓಕೆನಾ? ನೋಟ್ಸಲ್ಲಿ ಎಲ್ಲ ಫಾರ್ಮುಲಾ ಇರುತ್ತೆ. ನೋಟ್ಸ್ ತೊಗೊಂಡಿರೋರಿಗೆ ಗೊತ್ತಿದೆ. ನೋಟ್ಸ್ ತೊಗೊಂಡಿಲ್ಲ ಅಂದರೆ ಸದ್ಯದಲ್ಲೇ ನಿಮಗೆ ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಹಳೆ ನೋಟ್ಸ್ ಇದೆ, ಹೊಸ ನೋಟ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಇದೊಂದು ಅಡ್ವಾನ್ಸ್ ಲೆವೆಲ್ಲು. ಅದ್ರ ಬಗ್ಗೆ ನಿಮಗೆ ಲೇಡೀಸ್ ಟೈಲರ್ ಚಾನಲಲ್ಲಿ ಡೀಟೇಲ್ಸ್ ವೀಡಿಯೋ ಸದ್ಯದಲ್ಲೇ ಬರುತ್ತೆ, ನೋಡಿ. ಇದು ನಿಮಗೆ ಹೊಸ ನೋಟ್ಸ್ ಸೆಪ್ಟೆಂಬರ್ 1ನೇ ತಾರೀಕು ಸಿಗ್ಬೋದು. ಹಳೆ ನೋಟ್ಸಲ್ಲಿ ಮಾತ್ರ ಈ ಡಾಟ್ ವಿಡ್ತ್ನ ಎಷ್ಟು ತೊಗೊಳ್ಬೇಕಂತ ಒಂದು ಫಾರ್ಮುಲಾ ಇದೆ, ಅದರ ಪ್ರಕಾರ ನೀವು ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದೊಂದು ಡಾಟ್ ಬರುತ್ತೆ ಈ ವಿಡ್ತ್ ಅನ್ನೋದು. ನಾನು ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ ವೀಡಿಯೋದಲ್ಲಿ. ಓಕೆನಾ? ಹಾಗಾಗಿ ನೀವು ಈ ಡಾಟ್ದು ಮಾತ್ರ ನೋಟ್ಸಲ್ಲಿ ನೋಡ್ಕೊಳ್ಬೇಕು, ನೋಟ್ಸ್ನ ತೊಗೊಂಡು. ಜನರಲ್ಲಾಗಿ ಹಳೆ ವೀಡಿಯೋಸಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ, ಈಗ ಹೊಸದಾಗಿ ತಿಳಿಸ್ಕೊಡ್ತಾ ಇಲ್ಲ ಅಷ್ಟೇ. ಈಗ ನಮಗೆ ಪ್ರಿನ್ಸಸ್ ಕಟ್ ಅಳತೆ ಬ್ಲೌಸ್ನ ಕೊಟ್ಟಾಗ ಈ ಡಾಟ್ನ ನಾವು ಯಾವ ರೀತಿ ತೊಗೊಳ್ಬೇಕಂತ ಗೊತ್ತಾಯಿತು, ಒಂದು ಕ್ಲಾರಿಟಿ ಬಂತು. ಇಲ್ಲಿಂದ ಜನರಲ್ಲಾಗಿ ಒಂದು 2 ಇಂಚ್ ಅಂತರದಲ್ಲಿ ನೋಡಿ ಈ ಮಿಕ್ಕಿರೋ ಡಾಟ್ಸ್ನೆಲ್ಲ ನಾವು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಈಗ 4 ಡಾಟು ನಮಗೆ ಸಿಕ್ತು. ನೆಕ್ಸ್ಟು ಜನರಲ್ಲಾಗಿ ನಾವು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಈ ಕಡೆ ಸೈಡು 2 ಇಂಚು, ಈ ಕಡೆ ಸೈಡು 1.5 ಇಂಚು. ಈ ಬ್ಯಾಕ್ ಮಾರ್ಕ್ ಇದೆಯಲ್ವ ಇಲ್ಲಿಂದ ಮೇಲೆ ಈ ಕಡೆ ಸೈಡು 2 ಇಂಚು, ಈ ಕಡೆ ಸೈಡ್ 1.5 ಇಂಚ್ ಮಾರ್ಕ್ ಮಾಡಿ ಈ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ದು ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳೋದು. ಫ್ರಂಟ್ ಸೈಡ್ ಪಾರ್ಟು ರೆಡಿ ಆಯಿತು, ಕಟಿಂಗ್ ಮಾಡೋದು ಅಷ್ಟೇ. ಫ್ರಂಟ್ ಸೈಡ್ ಆರ್ಮೋಲ್ ಶೇಪು ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ನೋಡಿ, ಇನ್ನು ನೆಕ್ಸ್ಟು ನಮಗೆ ಕ್ರಾಸ್ ಬೆಲ್ಟ್ ಮತ್ತು ಸ್ಲೀವ್ಸು. ಇಲ್ಲಿವರೆಗೂ ನೀವು ವಿಡಿಯೋನ ನೋಡಿದ್ದೀರ ಅಂದರೆ ರೆಗ್ಯುಲರಾಗಿ ನೀವು ಫಾಲೋ ಮಾಡಿದಿರೋ ವೀಡಿಯೋಸ್ ಅಂದರೆ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು, ಸ್ಲೀವ್ಸ್ ಕಟ್ ಮಾಡೋದು ಜನರಲಾಗಿ ನಿಮಗೆ ಗೊತ್ತೇ ಇರುತ್ತೆ. ಯಾಕಂದರೆ ತುಂಬ ವೀಡಿಯೋಸಲ್ಲಿ ನಾನು ಫಸ್ಟಿಂದನೂ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಕ್ರಾಸ್ ಬೆಲ್ಟ್ ಸ್ಲೀವ್ಸ್ ಬಗ್ಗೆ ನಾನು ಕೆಲವು ವೀಡಿಯೋಸ್ದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ. ಈಗ ಮೇಜರ್ ಡಿಫ್ರೆನ್ಸ್ ಬಂದುಬಿಟ್ಟು ಪ್ರಿನ್ಸಸ್ ಕಟ್ ಈ ಅಳತೆ ಬ್ಲೌಸು, ಈ ಪ್ರಿನ್ಸಸ್ ಕಟ್ ಅಳತೆ ಬ್ಲೌಸ್ನ ತೊಗೊಂಡು ಡಾಟ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಈಗ ತಿಳಿಸ್ಕೊಟ್ನಲ್ವ. ಈ ಡಾಟ್ಸ್ನೆಲ್ಲ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಅನ್ನೋದು ಇದು ಇಂಪಾರ್ಟೆಂಟು. ಕ್ರಾಸ್ ಬೆಲ್ಟು ಜನರಲ್ಲಾಗಿ ಈ ಕಡೆ 2 ಇಂಚ್ ಈ ಕಡೆ 1.5 ಇಂಚ್ ತೊಗೊಂಡಿದ್ದೀವಿ ಅಂದರೆ
ಕ್ರಾಸ್ ಬೆಲ್ಟ್ ವಿಡ್ತು ಉಕ್ಸ್ ಪಟ್ಟಿ ಕಡೆ ರೆಡಿ 3 ಇಂಚು, ಸೈಡ್ ಫಿಟ್ಟಿಂಗ್ ಕಡೆ 2.5 ಇಂಚು ರೆಡಿ. ಅದಕ್ಕೊಂದೊಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಕ್ರಾಸ್ ಬೆಲ್ಟ್ ಕಟ್ ಮಾಡಿಕೊಂಡ್ರೆ ಬಂದುಬಿಡುತ್ತೆ. ಸ್ಲೀವ್ಸು ಜನರಲಾಗಿ ನಿಮಗೆ ಗೊತ್ತೇ ಇದೆ, ಲೆಂತು, ಲೂಸು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು 4 ಮೆಜರ್ಮೆಂಟ್ಸೇ ಇರೋದು. ಅವನ್ನ ಮಾರ್ಕ್ ಮಾಡಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೋದು. ನಾರ್ಮಲ್ ಸ್ಲೀವ್ಸು ಡಿಸೈನ್ಸ್ ಆದರೆ ಬೇರೆ ಬೇರೆ ಬರುತ್ತೆ. ಎಲ್ಬೋ ಸ್ಲೀವ್ಸು, ನಾರ್ಮಲ್ ಸ್ಲೀವ್ಸು, ಕ್ಯಾಪ್ ಸ್ಲೀವ್ಸು, 3/4 ಯಾವುದೇ ಆಗಿರ್ಬೋದು. ಇದರಲ್ಲಿ ಪ್ಯಾಟ್ರನ್ಸ್ ಇರೋಲ್ಲ. ಲೆಂತು, ಲೂಸು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗೇ ಇರುತ್ತೆ. ವೆಸ್ಟರ್ನ್ ಪ್ಯಾಟ್ರನ್ ಸ್ಲೀವ್ಸಸ್ ಆದರೆ ನಿಮಗೆ ಕಟಿಂಗ್ ಮಾಡೋ ಮೆಥಡ್ ಚೇಂಜ್ ಇರುತ್ತೆ. ನಾರ್ಮಲ್ ಸ್ಲೀವ್ಸೇ ಜನರಲ್ಲಾಗಿ ಕಲ್ತ್ಕೊಂಡ್ರೆ ಸಾಕು. ವೆಸ್ಟರ್ನ್ ಪ್ಯಾಟ್ರನ್ ನೀವು ಕಲ್ತ್ಕೊಂಡ್ಮೇಲೆ ನಿಮಗೆ ಬರುತ್ತೆ. ಹಾಗಾಗಿ ನಾನು ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸ್ ಬಗ್ಗೆ ಹೆಚ್ಚಿನದಾಗಿ ತಿಳಿಸ್ಕೊಡ್ತಾ ಇಲ್ಲ. ಇದು ತುಂಬ ಇಂಪಾರ್ಟೆಂಟು. ನಾವು ಈ ಡಾಟ್ಸ್ನ ನಾವೀಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಏನು ತೊಗೊಂಡ್ವಿ, ಇದು ತುಂಬ ಇಂಪಾರ್ಟೆಂಟು. ಕ್ರಾಸ್ ಬೆಲ್ಟು ಸ್ಲೀವ್ಸ್ ಅಲ್ಲ. ಕ್ರಾಸ್ ಬೆಲ್ಟು ಸ್ಲೀವ್ಸು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ, ನಿಮಗೆ ಗೊತ್ತಿರುತ್ತೆ. ಓಕೆನಾ? ಹಾಗಾಗಿ ತಿಳಿಸ್ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ, ಡಿಫ್ರೆನ್ಸ್ ಮಾತ್ರನೇ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬ್ಲೌಸಿಂದ ಇನ್ನೊಂದು ಬ್ಲೌಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ, ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕು ಅಂತ. ಫಸ್ಟಿಂದನೂ ಇದನ್ನೇ ಫಾಲೋ ಮಾಡಿ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು. ಫಸ್ಟಿಂದ ಯಾರೆಲ್ಲ ಫಾಲೋ ಮಾಡಿದ್ದೀರೋ ಅವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ. ಹೊಸದಾಗಿ ನೀವು ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ನೀವು ಫಸ್ಟಿಂದ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಆ ಎಲ್ಲ ವೀಡಿಯೋಸ್ ಇದ್ದಾವೆ, ಅಲ್ಲಿಂದ ನೋಡ್ಕೊಂಡು ಬನ್ನಿ, ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಅಂತ ತಿಳಿಸ್ತಾ ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಈ ಬ್ಲೌಸ್ ಕಟಿಂಗ್ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.